ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಮ್ಮ ದೇವರ ವಾಕ್ಯ ಕೇಳುವುದಕ್ಕಾಗಿ ನಾವೆಲ್ಲರೂ ಒಟ್ಟುಗೂಡಿ ಬಂದಿದ್ದೇವೆ. ಬನ್ನಿರಿ, ನೀವೆಲ್ಲಿಂದ ವೀಕ್ಷಿಸುತ್ತಾ ಇದ್ದೀರಿ ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಹೆಸರು ಊರು ಟೈಪ್ ಮಾಡಿರಿ. 8939731313 ನಂಬರ್ಗೆ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಕನಿಷ್ಠ ಯಾವ ರೀತಿ ಈ ಕಾರ್ಯಕ್ರಮದಿಂದ ನೀವು ಮೇಲನ್ನು ಹೊಂದುತ್ತಾ ಇದ್ದೀರಿ ಎಂದು ತಿಳಿಯಪಡಿಸುವುದಾದರೆ ಮತ್ತಷ್ಟು ಸಂತೋಷದಿಂದ ಪ್ರೋತ್ಸಾಹಕರವಾಗಿ ಸೇವೆ ಮುಂದುವರಿಸಲು, ಕರ್ತನನ್ನು ಸ್ತುತಿಸಲು ನೀವು ಅವಕಾಶ ಕಲ್ಪಿಸಿದವರಾಗಿರ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಹೊಸ ದಿನ ನಮಗೆ ಕೊಟ್ಟಿದ್ದೀರಿ. ಮತ್ತೊಂದು ಸಾರಿ ನಿಮ್ಮ ಪರಿಶುದ್ಧ ವಚನಗಳನ್ನು ನಾವು ಧ್ಯಾನಿಸುತ್ತಿರುವಾಗ ನಮ್ಮ ಹೃದಯಕ್ಕೆ ಅವಶ್ಯಕವಾಗಿರುವ ಸತ್ಯಗಳನ್ನು, ಬದುಕಿಗೆ ಅವಶ್ಯಕವಾಗಿರುವ ಮಾರ್ಗಗಳನ್ನು ತೋರಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಗುಡ್ ಮಾರ್ನಿಂಗ್. ಎಚ್ಚರವಾಗಿದ್ದೀರಾ ಅಥವಾ ಇನ್ನೂ ಮಲಗಿಕೊಂಡೇ ಇದ್ದೀರಾ? ಒಬ್ಬ ವ್ಯಕ್ತಿ ಒಂದು ಪ್ರವೀಣತೆಗೆ ಬಂದಿರೋದಾದರೆ ಮೊದಲನೇದಾಗಿ ತಂದೆ, ಆನಂತರ ತಂದೆ, ಆನಂತರ ಗುರು. ತಂದೆ, ತಾಯಿ, ಗುರು, ದೈವ ಎಲ್ಲವೂ ನಮ್ಮ ಯೇಸು ಕ್ರಿಸ್ತನಾಗಿದ್ದಾರೆ. ಇಹಲೋಕದಲ್ಲಿ ನಮಗೆ ಬೋಧಿಸುವುದಕ್ಕಾಗಿ, ಕಲಿಸಿಕೊಡುವುದಕ್ಕಾಗಿ ಬೋಧಕರನ್ನು ದೇವರು ಕೊಟ್ಟಿದ್ದಾರೆ. ಈ ವಿಷಯವನ್ನು ನಾವು ಗುರುತಿಸುವುದಾದರೆ ಬೈಬಲ್ನಲ್ಲಿರುವ ಪ್ರತಿಯೊಂದು ಅಂಶವನ್ನು ಒಳ್ಳೆ ವಿವರಣೆಗಳನ್ನು ನಾವು ನೋಡಲು ಸಾಧ್ಯವಾಗುತ್ತೆ. ಅಷ್ಟಕ್ಕೂ ನಿಮ್ಮ ಮೊದಲ ಬೋಧಕನು ಯಾರು? ಹೂ ಈಸ್ ಯುವರ್ ಫಸ್ಟ್ ಟೀಚರ್? ನಿಮ್ಮ ಜೀವಿತದಲ್ಲಿ ಮೊಟ್ಟ ಮೊದಲ ಟೀಚರ್ ಯಾರು ಎಂದು ಕೇಳಿದ್ರೆ ನೀವು LKG, UKG, ಪ್ರಿ-KGಯ ಬಗ್ಗೆ ಮಾತಾಡುತ್ತೀರೋ, ಕಾಲೇಜ್ ಕುರಿತಾಗಿ ಮಾತಾಡ್ತೀರೋ ಏನೋ, ಆದರೆ ನಮಗೆ ತಿಳಿಯದೋ ನಮಗೆ ನಮ್ಮ ಮೊದಲನೆಯ ಬೋಧನೆ ನಮ್ಮ ತಾಯಿಯಿಂದ ನಮಗೆ ದೊರಕುತ್ತದೆ. ನಾವು ಹಸುಕೂಸುಗಳಾದಂದಿನಿಂದ ತಾಯಿ ನಮಗೆ ಬೋಧಿಸುತ್ತಾಳೆ, ಕಲಿಸಿಕೊಡುತ್ತಾಳೆ, ನಡೆಸುತ್ತಾಳೆ. ಎಷ್ಟೋ ಮಂದಿ ನಮ್ಮನ್ನು ಎತ್ಕೊಂಡು ಆಡಿಸ್ತಾರೆ. ಆ ಚಿಕ್ಕ ವಯಸ್ಸಲ್ಲಿ ನಮಗೆ ಅರಿವಿರೋದಿಲ್ಲ, ಆದರೆ ಆ ವಿಷಯಗಳನ್ನು ನಾವು ಗ್ರಹಿಸದೇ ಇರಬಹುದು. ಆದರೆ ನಮಗೆ ಊಟ ಮಾಡಲು ಕೈಲಾಗದಿರುವಾಗ, ನಮಗೆ ನಿದ್ರೆ ಮಾಡಲು ಕೂಡ ಬರದೇ ಇರುವುದರಿಂದ ಜೋಗುಳು ಹಾಡಿ ತಾಯಿ ಮಲಗಿಸುತ್ತಾಳೆ, ನಮಗೆ ಆಹಾರ ತಿನ್ನಿಸುತ್ತಾಳೆ. ನಮ್ಮಷ್ಟಕ್ಕೆ ನಾವು ಎದ್ದೇಳುವುದಕ್ಕಾಗಿ, ನಡೆಯುವುದಕ್ಕಾಗಿ ಯಾವುದು ಮಾಡಬಾರದೆಂದು ಕಲಿಸುತ್ತಾಳೆ. ಅದು ಬೆಂಕಿ, ಅದರಲ್ಲಿ ಕೈ ಇಟ್ಟರೆ ಸುಡುತ್ತೆ. ಅದು ನೀರು, ಅದರಲ್ಲಿ ಬಿದ್ದರೆ ಮುಳುಗೋಗ್ತೀ. ಅದು ಮಾಡಬೇಡ ಮಗನೇ, ಇದು ಒಳ್ಳೆಯದಲ್ಲ, ಹಾಗಿರಬೇಡ ಮಗನೇ, ಅದನ್ನು ಮಾಡಬೇಡ ಮಗುವೆ ಎಂಬುದಾಗಿ ಮೊದಲ ಟೀಚರ್ ನಮ್ಮ ತಾಯಿಯಾಗಿದ್ದಾಳೆ. ಹೌದಲ್ಲವೇ? ಅದಕ್ಕೆ ತಾಯಿಗೆ ತಕ್ಕ ಮಗನು ಅನ್ನುತ್ತಾರೆ. ತಾಯಿ ಏನಾದರೂ ಒಳ್ಳೆ ಬೋಧಕಳಾಗಿರೋದಾದ್ರೆ, ತಾಯಿ ಏನಾದರೂ ಒಳ್ಳೆ ದೈವ ಭಕ್ತಿಯುಳ್ಳ ಸ್ತ್ರೀಯಾಗಿರೋದಾದ್ರೆ ಆಕೆಯ ಮಕ್ಕಳು ಬೆಳೆದು ದೊಡ್ಡವರಾಗುವಾಗ ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ. ಮಕ್ಕಳಿಲ್ಲದಿರುವಾಗ ಹನ್ನ ದೇವರ ಆಲಯಕ್ಕೆ ಹೋಗಿ ನನಗೊಬ್ಬ ಮಗನನ್ನು ಕೊಡು ದೇವರೇ, ನಿನಗೆ ತಿರುಗಿ ಕೊಡುತ್ತೇನೆ ಎಂದು ಹರಕೆ ಮಾಡಿಕೊಂಡಾಗ ಮುಂದಿನ ವರ್ಷ ಅನುಷ್ಟೊತ್ತಿಗೆ ನಿನಗೊಬ್ಬ ಮಗನಾಗ್ತಾನೆ ಎಂದು ದೇವರು ವಾಗ್ದಾನ ಮಾಡ್ತಾರೆ. ಹಾಗೆ ದೇವರು ಮಗನನ್ನು ಕೊಡ್ತಾರೆ. ಆ ಮಗನು ಹಾಲು ಕುಡಿಯುವುದನ್ನು ಬಿಡುವ ಸಮಯ ಅನ್ನೋಷ್ಟೊತ್ತಿಗೆ ತಾನೇ ಮನೆಯಲ್ಲಿ ಸಾಕುತ್ತಾಳೆ. ಆನಂತರ ತಂದು ಆಲಯದಲ್ಲಿ ಬಿಡುತ್ತಾಳೆ. ಹಾಲು ಬಿಡುವ ಸಮಯ ಅಂದರೆ ಈ ದಿನಗಳಲ್ಲಿ 6 ತಿಂಗಳು 1 ವರ್ಷದೊಳಗಾಗಿಯೇ ಹಾಲನ್ನು ಕುಡಿಸುವುದನ್ನು ತಾಯಂದಿರು ಬಿಡಿಸುತ್ತಿದ್ದಾರೆ. ಆದರೆ ನಮ್ಮ ಚಿಕ್ಕಂದಿನಲ್ಲಿ 1 ವರ್ಷ 1.5 ವರ್ಷದವರೆಗೂ ಮಕ್ಕಳು ಹಾಲು ಕುಡಿಯುತ್ತಾ ಇದ್ರು. ಆ ಕಾಲದಲ್ಲಿ ತಾಯಿಯ ಹಾಲು ಎಷ್ಟು ಕಾಲ ಕುಡಿಯುತ್ತಾ ಇದ್ರು? ಹಾಲು ಕುಡಿಯುವ ಮಕ್ಕಳು ಅಂದ್ರೆ ತಾಯಿಯ ಹಾಲು ಅಲ್ಲದಿದ್ರು ಕೂಡ ಬಲವಾದ ಆಹಾರ ತಿನ್ನದೆ ಹಾಲು ಕುಡಿಯುವಂತಹ ಸ್ಥಿತಿ ಅಂದ್ರೆ ಚಿಕ್ಕ ಮಕ್ಕಳು ಎಂದು ಹೇಳಬಹುದು. ಆ ಬಾಲಕನು 3-4 ವರ್ಷದವನಾಗಿರುವಾಗಲೇ ಹನ್ನಳು ತನ್ನ ಮಗನನ್ನು ತಂದು ದೇವರ ಆಲಯದಲ್ಲಿ ಬಿಡ್ತಾಳೆ. ಸಾಧಾರಣವಾಗಿ ನಮ್ಮ ಮಕ್ಕಳನ್ನು ನೋಡಿರಿ, ಫಸ್ಟ್ ಟೈಮ್ ಪ್ರಿ-KG, UKGಗೆ ಕರ್ಕೊಂಡೋಗಿ ಸ್ಕೂಲ್ನಲ್ಲಿ ಜಾಯಿನ್ ಮಾಡಿಸಬೇಕಾದಾಗ ಆ ಮಕ್ಕಳು ಬಿಕ್ಕಿ ಬಿಕ್ಕಿ ಅಳುತ್ತಾರೆ. ಅಮ್ಮ ಬೇಕು, ಅಮ್ಮ ಬೇಕು ಎಂದು ಅಳುತ್ತಾರೆ. ಆದರೆ ಇಲ್ಲಿ ವಿಚಿತ್ರವೇನೆಂದರೆ, ಸಮುವೇಲನನ್ನು ಕರೆತಂದು ದೇವಾಲಯದಲ್ಲಿ ಬಿಟ್ಟಾಗ ಅವನಿಗೋಸ್ಕರ ಒಂದು ಅಂಗಿಯನ್ನು ಹೊಲಿದುಕೊಟ್ಟು, ಇಲ್ಲಿ ನೀನು ಸೇವೆ ಮಾಡು ಮಗನೇ, ಇದು ದೇವರ ಆಲಯವಾಗಿದೆ, ನಿನ್ನನ್ನು ದೇವರಿಗೆ ಪ್ರತಿಷ್ಠಿಸಿಕೊಂಡಿದ್ದೇನೆ ಎಂದು ಆಗ ಹೇಳಿರಲಿಲ್ಲ ಪ್ರಿಯರೇ. ಹಾಲು ಕುಡಿಸುತ್ತಿರುವಾಗಲೇ, ಪೂರ್ವದಲ್ಲಿ ಹೇಳ್ತಾ ಇದ್ರು, ಹಾಲು ಕುಡಿಸುವಾಗಲೇ ಕಲಿಸಬೇಕೆಂದು. ಹುಟ್ಟಿದಂದಿನಿಂದಲೇ ಆ ಮಗು ಅಂತಹ ಆಟಿಟ್ಯೂಡ್ನಿಂದ, ಅಂತಹ ಮನಸ್ತತ್ವದಿಂದ, ಅಂತಹ ಪರಿಸ್ಥಿತಿಯಲ್ಲಿ ಆ ಮಗುವನ್ನು ಬೆಳೆಸಿರುವುದರಿಂದಲೇ ಬಾಲಕನಾದ ಸಮುವೇಲನು ದೇವರ ಆಲಯದಲ್ಲಿ ಏಲಿಯ ಮುಂದೆ ಸೇವೆ ಸಲ್ಲಿಸುತ್ತಾ ಇದ್ದನು ಎಂದು ಬೈಬಲ್ನಲ್ಲಿದೆ. ಇನ್ನು ಸಮುವೇಲನು ಯಾವ ಸ್ಕೂಲಿಗೂ ಹೋಗಲಿಲ್ಲ. ದೈವ ಭಯವನ್ನು ಕಲಿತುಕೊಂಡ, ದೈವ ಭಕ್ತಿಯನ್ನು ಕಲಿತುಕೊಂಡ. ಅದಕ್ಕಾಗಿಯೇ ಸಮುವೇಲನು ದೇವರ ಆಲಯದಲ್ಲಿ ಆನಂತರ ಒಬ್ಬ ಗುರುವಿನ ಬಳಿಗೆ ಹೋಗ್ತಾನೆ. ಏಲಿ ಎಂಬ ಮಹಾಯಾಜಕನ ಬಳಿಗೆ ಹೋಗ್ತಾನೆ.
ದೇವರ ಆಲಯ ಎಂಬ ಪಾಠಶಾಲೆ ಅವನಿಗೆ ದೊರಕಿತು. ಅಲ್ಲಿ ಅವನು ದೇವರಲ್ಲಿ ಭಯಭಕ್ತಿಯಿಂದ ಅಷ್ಟೇ ಅಲ್ಲ, ಅಲ್ಲಿರುವ ಮಹಾಯಾಜಕನನ್ನು ನೋಡಿ ಹೇಗೆ ಇರಬೇಕು ಎಂದು, ಇಲ್ಲವೇ ಯಾಜಕನ ಮಕ್ಕಳನ್ನು ನೋಡಿ ಹೀಗಿರಬೇಕು ಅಂದುಕೊಳ್ಳಲಿಲ್ಲ. ಆದರೆ ದೇವರೇ ಅವನಿಗೆ ಟೀಚರ್ ಆಗಿರುತ್ತಾರೆ. ಅವನು ಚಿಕ್ಕ ಹುಡುಗನಾಗಿರುವಾಗಲೇ ದೇವರು ಮಾತಾಡಿ ಕರೆದು ಸಮುವೇಲನೇ ಸಮುವೇಲನೇ ಎಂದು ಕರೆದು ಅವನಿಗೆ ಕಲಿಸುತ್ತಾರೆ, ಅವನಿಗೆ ಬೋಧಿಸುತ್ತಾರೆ, ಅವನಿಗೆ ತಿಳಿಯಪಡಿಸುತ್ತಾರೆ. ಅದಕ್ಕೆ ಸಮುವೇಲನು ದೊಡ್ಡವನಾದಾಗ ಅವನಿಗೆ ಮಾತಿನಲ್ಲಿ ಒಂದಾದರೂ ವಿಫಲವಾಗಲಿಲ್ಲ. ದೊಡ್ಡ ಪ್ರವಾದಿಯಾಗಿ ಇಸ್ರಾಯೇಲ್ ದೇಶದಲ್ಲೆಲ್ಲ ಅಭಿವೃದ್ಧಿಯಾಗುತ್ತಾನೆ. ನಿಜವೇ ನಾವು ನಮ್ಮ ತಾಯಿಯಂದರಿಗೆ ಎಷ್ಟೋ ಋಣಸ್ಥರಾಗಿರಬೇಕು. ಕೇವಲ ಟೀಚರ್ಸ್ ಡೇಯಲ್ಲಿ ನಮ್ಮ ಟೀಚರ್ಸ್ಗಳಿಗೆ ಮಾತ್ರವಲ್ಲದೆ ಹೆತ್ತ ತಾಯಿಗೆ ಆ ತಾಯಿ ಮಾಡಿದ ಬೋಧನೆಯನ್ನು ನೆನಪಿನಲ್ಲಿಟ್ಕೊಳ್ಬೇಕು. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ, ನನ್ನ ಮಗನೇ, ತಂದೆಯ ಉಪದೇಶವನ್ನು ಕೇಳು, ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ. ಏನಂತೆ? ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ. ಚಿಕ್ಕಂದಿನಲ್ಲಿ ನನ್ನ ತಾಯಿಯವರು ಸುಳ್ಳಾಡಬೇಡ ಮಗನೇ ಎಂದು ಹೇಳಿ ತಾನೇ ಸುಳ್ಳಾಡುತ್ತಾ ಇದ್ರು. ಅಂದರೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಮಗೆ ಮಕ್ಕಳಿಗೋಸ್ಕರ ಅವರಿಗೆ ಅರ್ಥವಾಗಲ್ಲ ಎಂಬ ವಿಷಯವೋ ಇಲ್ಲವೇ ಅವರಿಗೆ ಅಗತ್ಯವಿಲ್ಲವೆಂಬ ವಿಷಯವೋ ಎಂದು ತಿಳಿದು ಹೇಳುವಾಗ ಸಣ್ಣ ಸಣ್ಣ ವಿಷಯಗಳು, ಉದಾಹರಣೆಗೆ ಅಮ್ಮ ದುಡ್ಬೇಕು ಅಂದಾಗ ಇಲ್ಲ ಮಗನೇ, ಇಲ್ಲ ಮಮ್ಮಿ ನಿನ್ನ ಹತ್ರ ಇವೆ ಅಂತ ಅಳುವಾಗ ಅವಾಗ ಕೊಡ್ತಿದ್ರು. ಆದರೆ ಒಂದೊಂದು ಸಾರಿ ನಿಜವಾಗ್ಲೂ ನನ್ನ ಮಮ್ಮಿ ಹತ್ರ ದುಡ್ಡಿಲ್ಲದಿರುವಾಗ ನಾನು ಎಷ್ಟೇ ಅತ್ತರು ಇಲ್ಲ ಮಗನೇ, ಯಥಾರ್ಥವಾಗಿ ಹೇಳ್ತಿದ್ದೇನೆ ಇಲ್ಲ ಮಗನೇ ಎಂಬ ಮಾತು ಉಪಯೋಗಿಸುತ್ತಾ ಇದ್ರು. ಅಮ್ಮ ಯಥಾರ್ಥವಾಗಿ ಇಲ್ಲ ಅನ್ನುವುದಾದರೆ ಅದು ನಿಜ ಎಂದರ್ಥ. ಅದು ಅಂದಿನಿಂದ ಇಂದಿನವರೆಗೂ ನನ್ನ ಮನಸ್ಸಲ್ಲಿ ಮುದ್ರೆ ಹಾಕಲಾಗಿದೆ. ಯಥಾರ್ಥವಾಗಿ ಇರುವುದು ಅಂದರೆ ನಿಜವಾಗಲೂ ಇದ್ದ ಹಾಗೆ ಇರುವಂಥದ್ದೇ ಆಗಿದೆ. ಡಿ.ಎಲ್. ಮೂಡಿ ಎನ್ನುವಂತಹ ಭಕ್ತನು ಹೇಳುತ್ತಾರೆ, ನನ್ನ ತಾಯಿಯಂತಹ ತಾಯಿ ಎಲ್ಲರಿಗೂ ಇರೋದಾದರೆ ಕ್ರೈಮ್ ಇರೋದಿಲ್ಲ, ಅಪರಾಧ ಇರಲ್ಲ, ಪೊಲೀಸ್ ಸ್ಟೇಷನ್ಸ್ಗಳಿರಲ್ಲ, ಕೋರ್ಟ್ಗಳಿರಲ್ಲ, ಅವೆಲ್ಲ ಬೇಕಾಗಲ್ಲ. ಯಾಕೆಂದರೆ ತಾಯಿ ಚಿಕ್ಕಂದಿನಲ್ಲಿಯೇ ಒಳ್ಳೆಯ ಕ್ರಮಶಿಕ್ಷಣೆಯನ್ನು ನಮಗೆ ಬೋಧಿಸುತ್ತಾಳೆ. ನಾವು ಸ್ವಲ್ಪ ಬೆಳೆದ ನಂತರ ತಂದೆಯ ಉಪದೇಶಕ್ಕೆ ನಾವು ವಿಧೇಯರಾಗಬೇಕು. ತಂದೆ ಡಿಸಿಪ್ಲಿನ್ ಮಾಡುತ್ತಾನೆ ಬಹಳಷ್ಟು ಸಾರಿ. ತಂದೆಯ ಕ್ರಮಶಿಕ್ಷಣೆ ನಮಗೆ ಎಷ್ಟೋ ಪ್ರಯೋಜನಕರವಾಗಿರುತ್ತೆ. ನಿಮ್ಮ ತಂದೆ ತಾಯಿಗಳು ಹೇಗಿದ್ದಾರೆಂದು ನನಗೆ ಗೊತ್ತಿಲ್ಲ, ಆದರೆ ನೀವು ಕರ್ತನನ್ನು ಅರಿತವರಾಗಿದ್ದರೆ ಎಷ್ಟೋ ಧನ್ಯರು. ಕರ್ತನನ್ನು ಅರಿಯದಿದ್ದರೂ ಕೂಡ ಕೆಲವೊಂದು ತಂದೆ ತಾಯಿಗಳು ತಮ್ಮ ಮಕ್ಕಳ ವಿಷಯದಲ್ಲಿ ಬಹಳ ಯಥಾರ್ಥರಾಗಿ ಇರೋದು ಅವರನ್ನು ಒಳ್ಳೆ ಕ್ರಮಶಿಕ್ಷಣೆಯಲ್ಲಿ ಬೆಳೆಸುವುದನ್ನು ಕೂಡ ಮಾಡುತ್ತಾರೆ. ನನ್ನ ತಂದೆ ತಾಯಿಗಳು ನಾನು ಹುಟ್ಟಿದಾಗ ಕರ್ತನನ್ನು ಅರಿತವರಾಗಿರಲಿಲ್ಲ, ಆದರೆ ಒಂದು ಡಿಸಿಪ್ಲಿನ್ ಫ್ಯಾಮಿಲಿಯಿಂದ ಬಂದವರಾಗಿದ್ರು. ನನ್ನ ತಂದೆ ಬಹಳ ಕ್ರಮ ಪಾಲಿಸುತ್ತಾ ಇದ್ರು. ಯವನ ಕಾಲಕ್ಕೆ ಬಂದಾಗ ಬಹಳ ಸ್ಟ್ರಿಕ್ಟ್ ಆಗಿದ್ರು ನನ್ನ ವಿಷಯದಲ್ಲಿ. ಸಾಯಂಕಾಲ 6 ಅನ್ನಷ್ಟೊತ್ತಿಗೆ ಮನೆಗೆ ಬರಬೇಕು. 6 ದಾಟಿದ್ರೆ ಮನೆಗೆ ಬರುವ ಹಾಗಿಲ್ಲ. 6 ಗಂಟೆ ಒಳಗಾಗಿಯೇ ಮನೆಗೆ ಬರಬೇಕಿತ್ತು. ಮನೆಗೆ ಬರುವಾಗ ಯಾವ ಸ್ನೇಹಿತರನ್ನು ಮನೆಗೆ ಕರೆತರಬಾರದು, ಬೇರೆಯವ್ರ ಹತ್ರ ದುಡ್ಡು ಕೇಳಬಾರದು, ಸಾಲ ಮಾಡಬಾರದು. ಈ ಪಾಠಗಳು ನನಗೆ ಕಷ್ಟಕರವಾಗಿದ್ದು ಕೇಳಲು, ಅರ್ಥ ಮಾಡಿಕೊಳ್ಳಲು. ಆದರೆ ಯಾವುದಾದ್ರೂ ಒಂದು ವಸ್ತು ಹಿಡಿದುಕೊಂಡಾಗ ಜಾಗ್ರತೆ, ಎಲ್ಲಿಗಾದ್ರೂ ಹೋಗ್ತಿರುವಾಗ ಜಾಗ್ರತೆ ಜಾಗ್ರತೆ ಎಂದು ಹೇಳುವಾಗ ಎಷ್ಟು ಸಾರಿ ಜಾಗ್ರತೆ ಅಂತ ಹೇಳ್ತೀರಿ ಅನಿಸುತ್ತಾಯ್ತು. ಆದರೆ ಗೊತ್ತಿಲ್ಲದಿದ್ರೂ ಹಾಗೆ ಜಾಗ್ರತೆಯಿಂದಿರುವುದರಿಂದ ಎಷ್ಟೋ ಅಪಾಯಗಳಿಂದ, ಎಷ್ಟೋ ಮೋಸಗಳಿಂದ, ಎಷ್ಟೋ ವಿಧವಾದಂತಹ ಕೇಡಿನಿಂದ ತಪ್ಪಿಸಲ್ಪಡ್ತಿದ್ದೆವು. ಎಸ್, ನಮ್ಮ ಮೊದಲನೆಯ ಬೋಧನೆ ತಾಯಿಯಿಂದ, ಆನಂತರ ನಮ್ಮ ಉಪದೇಶ ತಾಯಿಯಿಂದ ದೊರಕುತ್ತದೆ. ನಮಗೊಂದು ವಯಸ್ಸು ಬಂದಾಗ ನಮಗೂ ಕೂಡ ಸ್ಕೂಲ್ ಬೇಕಾಗ್ತದಲ್ಲವೇ? ಲ್ಯಾಂಗ್ವೇಜ್ ಕಲಿಯಬೇಕಲ್ಲವೇ? ಅನೇಕ ವಿಷಯಗಳನ್ನು ನಾವು ಕಲಿಯಬೇಕಾಗಿರೋದ್ರಿಂದ ನಮ್ಮ ಮಕ್ಕಳನ್ನು ಸ್ಕೂಲ್ಗೆ ಹಾಕ್ತೇವೆ. ಸ್ಕೂಲ್ನಲ್ಲಿ ಟೀಚರ್ಸ್ ಇರ್ತಾರೆ. ಗುರು ಅಂದ್ರೆ ತಾನು ಮಾಡುತ್ತಾ ತೋರಿಸುತ್ತಾ ಇದ್ದ. ನಿಮಗೆ ಗೊತ್ತಾ, ಪೂರ್ವ ಕಾಲದಲ್ಲಿ ಗುರುಕುಲಗಳು ಇರ್ತಾ ಇದ್ವು ನಮ್ಮ ದೇಶದಲ್ಲಿ. ಅಂದರೆ ಈಗಿದ್ದಂತೆ ಅಲ್ಲ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ಗಳು ಮಾತ್ರವಲ್ಲ, ಗೌರ್ಮೆಂಟ್ ಸ್ಕೂಲು, ಪ್ರೈವೇಟ್ ಸ್ಕೂಲ್ ಥರ ಇರ್ತಿರಲಿಲ್ಲ. ಯಾರಾದರೂ ಕಲಿತುಕೊಳ್ಳಬೇಕಾದ್ರೆ ಗುರುವಿನ ಬಳಿಗೆ ಹೋಗಲೇಬೇಕಿತ್ತು. ಆ ಗುರುವಿನೊಂದಿಗೆ ಇರಬೇಕು. ಅಲ್ಲಿಯೇ ಅಡಿಗೆ ಮಾಡಿ ಊಟ ಮಾಡಬೇಕು. ಆ ಗುರುವಿನ ಬಟ್ಟೆಗಳನ್ನು ವಾಶ್ ಮಾಡಬೇಕು. ಗುರುವಿನೊಂದಿಗೆ ನಡೆಯಬೇಕು. ಗುರು ಮಲಗಿದ್ರೆ ಮಲಗಬೇಕು. ಗುರು ಎದ್ರೆ ಎದ್ದೇಳಬೇಕು. ಆ ಗುರು ನಡೆಯುತ್ತಾ, ಮಾಡುತ್ತಾ, ಹೇಳುತ್ತಾ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡ್ತಿದ್ದ. ಆಗ ತಾನೇ ದೊಡ್ಡ ಗುರುವನ್ನು ಮೀರಿದ ಶಿಷ್ಯರು ತಯಾರಾಗ್ತಾ ಇದ್ರು. ಮತ್ತೆ ಈ ದಿನಗಳಲ್ಲಿ ಹೀಗಿರೋದು ಎಲ್ಲಿ ಸಾಧ್ಯ? ಇಂತಹ ಟೀಚರ್ಸ್ ಎಲ್ಲಿದ್ದಾರೆ? 1 ಗಂಟೆ ಒಬ್ರು ಬರ್ತಾರೆ, ಹೇಳ್ತಾರೆ, ಹೋಗ್ತಾರೆ. ಇನ್ನೊಂದು ಗಂಟೆ ಮತ್ತೊಬ್ಬರು ಬಂದು ಹೇಳಿ ಹೋಗ್ತಾರೆ.
ಅದರಲ್ಲಿಯೂ ಕೂಡ ಕೆಲವರು ಬಹಳ ಪ್ರೋತ್ಸಾಹಪಡಿಸುವ ಟೀಚರ್ಸ್ಗಳಿದ್ದಾರೆ. ಮಕ್ಕಳನ್ನು, ಒಂದು ಹುಡುಗನನ್ನು, ಹುಡುಗಿಯನ್ನು, ಬಾಲಕ ಬಾಲಕಿಯನ್ನು, ಆ ಮಕ್ಕಳಲ್ಲಿರುವ ಟ್ಯಾಲೆಂಟ್ ಅನ್ನು ಹೊರಗೆ ತಂದು ಆ ಮಕ್ಕಳಲ್ಲಿ ಜ್ಞಾನವನ್ನು ಹುರಿದುಂಬಿಸಿ ಅವರಿಗೆ ಪ್ರವೀಣರನ್ನಾಗಿ ಮಾಡಲು ಆಶಿಸುವಂಥವರು ಈ ಲೋಕದಲ್ಲಿದ್ದಾರೆ. ಅಂಥವರಿಗೆ ವಿದ್ಯಾರ್ಥಿಗಳೆಲ್ಲರೂ ಋಣಸ್ಥರಾಗಿರಬೇಕು. ಸರ್ವೇಪಲ್ಲಿ ರಾಧಾಕೃಷ್ಣ ಎಂಬ ಒಬ್ಬ ದೊಡ್ಡ ಟೀಚರ್ ಅವರನ್ನು ನಾನು ಜ್ಞಾಪಕ ಮಾಡಿಕೊಳ್ಳುತ್ತಾ, ಅವರೊಬ್ಬ ದೊಡ್ಡ ಟೀಚರ್. ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ, ಬೈಬಲನ್ನು ಕೂಡ ಓದಿದ್ದಾರೆ. ಅವರು ಹೇಳಿರೋದೇನೆಂದರೆ, ಸ್ವಂತ ಭಾಷೆಯಲ್ಲಿ ಅವರು ಹೇಳಿದ್ದೇನೆಂದರೆ, ಎಷ್ಟೋ ಮಂದಿ ಗುರುಗಳಿದ್ದಾರೆ, ಆದರೆ ಯೇಸುವಿನ ಹಾಗೆ ಬದುಕಿ ತೋರಿಸಿರುವಂತಹ ಒಬ್ಬ ಪ್ರತ್ಯೇಕನಾದ ಜ್ಞಾನೋದಯ ಉಂಟು ಮಾಡಿದ ಗುರು, ಆತನಂತಹ ಗುರು ಮತ್ತೊಬ್ಬರು ಇಲ್ಲ ಅಂದ್ರು. ಹೌದು, ಒಬ್ಬ ನಿಜವಾದ ಗುರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಒಮ್ಮೆ ನೋಡೋಣ ಬನ್ನಿ, ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 9ನೇ ವಚನ ಓದುತ್ತಿದ್ದೇನೆ. ಇದಲ್ಲದೆ ಭೂಲೋಕದಲ್ಲಿ ಯಾರನ್ನೂ ತಂದೆ ಎಂದು ಕರೆಯಬೇಡಿರಿ, ಪರಲೋಕದಲ್ಲಿರುವಾತನೊಬ್ಬನೇ ನಿಮಗೆ ತಂದೆ ಮತ್ತು ಗುರುಗಳು ಅನ್ನಿಸಿಕೊಳ್ಳಬೇಡಿರಿ, ಕ್ರಿಸ್ತನೊಬ್ಬನೇ ನಿಮಗೆ ಗುರುವಾಗಿದ್ದಾನೆ. ಹಾಲೆಲೂಯಾ! ಕ್ರಿಸ್ತನು ಒಬ್ಬನೇ ನಿಮ್ಮ ಗುರು. ಕ್ರಿಸ್ತನು ಮಾಡಿರುವ ಬೋಧನೆಯನ್ನು ಬೋಧಿಸುವಂಥವರು ಮಾತ್ರವೇ ನಾವಾಗಿದ್ದೇವೆ. ಈ ದಿನಮಾನಗಳಲ್ಲಿ ಬೋಧಕರು, ತಂದೆಗಳು, ರೆವರೆಂಡ್ಸ್, ಏನಂತೆ ಅಪೋಸ್ತಲರು ಎಂದು ಹೇಳ್ಕೊಳ್ತಿದ್ದೇವೆ. ಆದರೆ ನಮ್ಮ ಬೋಧನೆ ನಮ್ಮದಲ್ಲ. ನಿಜವಾದ ಬೋಧನೆ ಯಾರು ಮಾಡಿದಾಗಿಯೂ, ಯಾವುದೇ ಬೋಧಕನು ಮಾಡಿದಾಗಿಯೂ, ಅದು ವಚನಗಳಲ್ಲಿರುವಂತಹ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟಿರುವ ಪರಿಶುದ್ಧ ಸತ್ಯವೇದದಲ್ಲಿರುವ ಮಾತುಗಳು. ಕರ್ತನಾದ ಯೇಸು ಕ್ರಿಸ್ತನು ಅವುಗಳನ್ನು ತನ್ನಲ್ಲಿ ನೆರವೇರಿಸಿ, ನಾನು ಧರ್ಮಶಾಸ್ತ್ರ ಅಳಿಸಿ ಹಾಕಲು ಬಂದಿಲ್ಲ, ಆದರೆ ಅದನ್ನು ನೆರವೇರಿಸಲು ಬಂದಿದ್ದೇನೆ ಎಂದು ಯೇಸು ಹೇಳಿದ್ದಾರೆ. ಅನೇಕರು ಗುರುಗಳೆಂದು ಹೇಳಿಕೊಳ್ತಾರೆ, ಆದರೆ ಮಾಡಿ ತೋರಿಸಲಾರದ ಸ್ಥಿತಿಯಲ್ಲಿದ್ದಾರೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ತಾನು ಆ ಧರ್ಮಶಾಸ್ತ್ರದಲ್ಲಿರುವ ಕಾರ್ಯಗಳನ್ನು ಬದುಕಿ ತೋರಿಸುವುದಕ್ಕಾಗಿ, ನೆರವೇರಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ಅದಕ್ಕಾಗಿ ಆತನೇ ನಮ್ಮ ಗುರು ಆಗಿದ್ದಾನೆ. ಆತನ ಹೆಜ್ಜೆಯ ಜಾಡಿಯಲ್ಲಿ ನಾವು ನಡೆಯುವುದಾದರೆ ಆತನನ್ನು ಹೋಲಿ ಬದುಕುವವರಾಗಿರುತ್ತೇವೆ. ಯೇಸುವೇ ಹೇಳಿದ್ದಾರೆ, ನನ್ನನ್ನು ನಂಬುವಂಥವನು ನನಗಿಂತಲೂ ಹೆಚ್ಚು ಅದ್ಭುತ ಕಾರ್ಯಗಳು, ಹೆಚ್ಚು ಕಾರ್ಯಗಳನ್ನು ಮಾಡುತ್ತಾನೆ ಅಂದಿದ್ದಾರೆ. ಹಾಗಾಗಿ ನಮ್ಮ ಜೀವಿತದಲ್ಲಿ ಈ ದಿನ ಯೇಸು ಕ್ರಿಸ್ತನು ನಮ್ಮ ಗುರುವಾಗಿದ್ದಾರೆ ಎಂದು ಗುರುತಿಸಬೇಕು. ನಿಜವಾದ ಗುರು ಯಾರೆಂದರೆ, ದಾಸನಂತೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನೇ, ಮಾದರಿಯಾಗಿರುವವನೇ. ಗುರುವು ಬೋಧಕನೂ ಆಗಿರುವ ನಿಮ್ಮ ಪಾದಗಳನ್ನು ನಾನು ತೊಳೆಯುವಾಗ ನೀವು ಒಬ್ಬರ ಪಾದಗಳನ್ನು ಒಬ್ಬರು ತೊಳೆಯಿರಿ ಎಂದು ಯೇಸು ತನ್ನ ಶಿಷ್ಯರಿಗೆ ಹೇಳಿದಾರಲ್ಲವೇ? ಈ ದಿನಗಳಲ್ಲಿ ಬೋಧನೆ ಎಷ್ಟೋ ಜನರು ಮಾಡ್ತಿದ್ದಾರೆ, ಆದರೆ ಬೋಧನೆಯನ್ನು ಬದುಕಿ ತೋರಿಸುವವರು ಎಷ್ಟು ಜನ ಇದ್ದಾರೆ? ಬೋಧನೆಯನ್ನು ಇಲ್ಲವೇ ಧರ್ಮಶಾಸ್ತ್ರವನ್ನು ಇಲ್ಲವೇ ಬೈಬಲನ್ನು ಬದುಕಿ ತೋರಿಸುವವರು ಎಷ್ಟು ಜನ ಇದ್ದಾರೆ? ಕ್ರಿಸ್ತನು ಹೇಳಿದಂತೆಯೇ ಆ ಕ್ರಿಸ್ತನು ಹೇಳಿರುವ ಮಾತಿನಲ್ಲಿರುವಂತಹ ಸತ್ಯ ಬೋಧನೆ ಎಷ್ಟು ಜನ ಮಾಡ್ತಿದ್ದಾರೆ ಎಂದು ನೀವು ಅರಿತುಕೊಳ್ಳಬೇಕಾದರೆ ಪರಿಶುದ್ಧ ಸತ್ಯವೇದ ನೀವು ಕೂಡ ಓದಬೇಕು. ಯಾಕೆಂದರೆ ಅಂತ್ಯ ದಿನಗಳಲ್ಲಿ ಬೋಧಕರಷ್ಟೇ ಅಲ್ಲ, ಸುಳ್ಳು ಬೋಧಕರು ಕೂಡ ಅನೇಕರು ಬರ್ತಾರಂತೆ. ಈ ಬೋಧನೆ ಕರ್ತನ ಬಳಿಯಿಂದ ಬಂದದ್ದಾಗಿದೆಯೋ ಅಥವಾ ಸೈತಾನನ ಬೋಧನೆಯಾಗಿದೆಯೋ ಎಂದು ತಿಳಿದುಕೊಳ್ಳಬೇಕಾದ್ರೆ, ಭೂಮಿ ಆಕಾಶಗಳು ಅಳಿದು ಹೋದರೂ ಅಳಿದು ಹೋದವು, ನನ್ನ ಮಾತು ಅಳಿದು ಹೋಗುವುದಿಲ್ಲ ಎಂದು ಪರಿಶುದ್ಧ ಸತ್ಯವೇದದಲ್ಲಿ ಯೇಸು ಹೇಳಿರುವ ಆತನ ಮಾತುಗಳನ್ನು ಓದಿ ಧ್ಯಾನಿಸಿ ಮೊಳಕಾಲೂರಿ ದೇವರ ವಾಕ್ಯವನ್ನು ನಾವು ಕಲಿತುಕೊಳ್ಳುವುದಾದರೆ ಪವಿತ್ರಾತ್ಮ ದೇವರು ನಮಗೆ ಬೋಧಿಸುತ್ತಾರೆ, ಕಲಿಸಿಕೊಡುತ್ತಾರೆ. ನಾವು ಕೂಡ ದೇವರು ಆಶಿಸಿದ ಸ್ಥಾನದಲ್ಲಿ, ಕ್ರಿಸ್ತನ ಸಾರೂಪ್ಯದಲ್ಲಿ ಆತನಿಗೆ ಸಾಕ್ಷಿಗಳಾಗಿ ಜೀವಿಸುತ್ತೇವೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ದೇವರೇ, ನಮ್ಮ ಜೀವಿತದಲ್ಲಿ ನಾವು ಏನನ್ನು ಕಲಿಯುತ್ತಿದ್ದೇವೋ, ಯಾರನ್ನು ಅನುಸರಿಸುತ್ತಿದ್ದೇವೋ, ಏನೆಲ್ಲ ಕೇಳುತ್ತಾ ಇದ್ದೇವೋ, ಹೇಗೆ ಇರುತ್ತಾ ಇದ್ದೇವೆ ಎಂಬುದನ್ನು ಪರಿಶೀಲಿಸಿಕೊಳ್ಳುವುದಕ್ಕಾಗಿ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದನೆಗಳು. ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕೆಂದು ನಮಗೆ ಕಲಿಸಿಕೊಡಿರಿ. ಪ್ರತಿ ತಾಯಿ ತನ್ನ ಮಕ್ಕಳಿಗೆ ಒಳ್ಳೆ ಬೋಧನೆ ಮಾಡಬೇಕು. ಪ್ರತಿ ತಂದೆ ತನ್ನ ಮಕ್ಕಳನ್ನು ಶಿಕ್ಷಣೆಯಲ್ಲಿ ಬೆಳೆಸಬೇಕು. ನಮ್ಮ ಜೀವಿತದಲ್ಲಿ ಆಧ್ಯಾತ್ಮಿಕ ಬೋಧಕನಾಗಿರುವ ನಿಮ್ಮನ್ನು, ಆಧ್ಯಾತ್ಮಿಕ ಸತ್ಯಗಳನ್ನು ಇಹ ಸಂಬಂಧವಾದ ಗುರುಗಳು ನಮಗೆ ಕಲಿಸುವುದಿಲ್ಲ, ಆದರೆ
ನಮ್ಮ ಪರಮ ಗುರುವಾಗಿರುವ ನಿಮ್ಮ ಪಾದಗಳ ಬಳಿಯಲ್ಲಿ ಕೂತುಕೊಂಡು ನಿಮ್ಮ ಹೃದಯ ಭಾರವನ್ನು ನೀವು ನಮಗೆ ತಿಳಿಯಪಡಿಸುವ ವಾಕ್ಯದ ಸತ್ಯವನ್ನು ಅರಿತುಕೊಳ್ಳಲು, ವಾಕ್ಯಾನುಸಾರವಾಗಿ ಬದುಕಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರೆಂದು ಲೈವ್ ಚಾಟ್ನಲ್ಲಿ ಬಂದು ಹೆಸರು ಊರನ್ನು ಟೈಪ್ ಮಾಡಿ. ನಿಮ್ಮ ಪ್ರಾರ್ಥನಾ ಮನವಿಗಳಿದ್ದರೆ 8939731313 ನಂಬರ್ಗೆ, ಹಾಗೆ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಾಪ್ ಕಳಿಸಿರಿ. ಇದುವರೆಗೂ ಒಂದ್ಸಾರಿ ಕೂಡ ಕಳಿಸದಿದ್ದರೆ ಕನಿಷ್ಠ ಈ ದಿನವಾದರೂ ಕಳಿಸಿಕೊಡಿರಿ. ಪ್ರತಿದಿನ ಉದಯ ಕಾಲದಲ್ಲಿ ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ಲೈವ್ ಆಗಿ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡ್ತಿದ್ದೇವೆ. ಲೈವ್ ಆಗಿ ವೀಕ್ಷಿಸುವಂಥವರು ವೀಕ್ಷಿಸಿರಿ. ಅದೇ ರೀತಿಯಾಗಿ ಹಾಗೆ ವೀಕ್ಷಿಸಲು ಆಗದಿದ್ದರೆ ಸಮಯ ಸಿಕ್ಕಾಗೆಲ್ಲ ವೀಕ್ಷಿಸಿ ಆಧ್ಯಾತ್ಮಿಕ ಬಲ ಹೊಂದಿರಿ. ದೇವರ ನಾಮ ಮಹಿಮೆಪಡಿಸಿರಿ. ಕರ್ತನ ಚಿತ್ತವಿರೋದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.